ಸಾಹಿತ್ಯ ಗ್ರಾಮದಲ್ಲಿ ಶಿವಮೊಗ್ಗ ಜಿಲ್ಲಾ 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಫೆಬ್ರವರಿ 6 ಮತ್ತು 7ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಡಿ ಮಂಜುನಾಥ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಫೆಬ್ರವರಿ 6 ಮತ್ತು 7ರಂದು ಶಿವಮೊಗ್ಗ ಜಿಲ್ಲಾ 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಚಾಲುಕ್ಯ ನಗರದಲ್ಲಿರತಕ್ಕಂಥ ಸಾಹಿತ್ಯ ಗ್ರಾಮದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಸನ್ಮಾನ್ಯ ಡಾಕ್ಟರ್ JK ರಮೇಶ್ ಅವರನ್ನ ಸರ್ವಾಧ್ಯಕ್ಷರನ್ನಾಗಿ ಈಗಾಗಲೇ ಆಯ್ಕೆ ಮಾಡಿದ್ದೇವೆ. 2 ದಿವಸದ ಸಮ್ಮೇಳನದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಗೋಷ್ಠಿಗಳನ್ನ ವ್ಯವಸ್ಥೆ ಮಾಡಿದ್ದೇವೆ. ಈಗಾಗಲೇ ಜಿಲ್ಲೆಯ ಎಲ್ಲ ಭಾಗಗಳಿಂದ 4000ಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನ ನೋಂದಾಯಿಸುವಂತಹ ಕೆಲಸ ನಡೀತಾ ಇದೆ. ನಮ್ಮ ಹೋಬಳಿ ಸಮಿತಿಗಳು, ತಾಲೂಕು ಸಮಿತಿಗಳು ಮತ್ತು ಜಿಲ್ಲಾ ಸಮಿತಿಗಳು ಆ ಒಂದು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಈ ಬಾರಿಯ ಏನು 2 ದಿವಸದ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಸಮ್ಮೇಳನದ ಉದ್ಘಾಟನೆಗಾಗಿ ನಾಡಿನ ಚಲನಚಿತ್ರ ನಿರ್ದೇಶಕರು ಮತ್ತು ಖ್ಯಾತ ಸಾಹಿತಿಗಳಾದಂಥ ಡಾಕ್ಟರ್ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ. ಮತ್ತೆ ಸ್ಮರಣ ಸಂಚಿಕೆಯನ್ನ ಹೊರತರ್ತಾ ಇದ್ದೇವೆ. ನಮ್ಮ 21ರ ಇಸ್ವಿಯಿಂದ ಇಲ್ಲಿಯವರೆಗೆ ನಡೆದಂತಹ 4ನೇ ಸಮ್ಮೇಳನ, 4 ಸಮ್ಮೇಳನದ ಮಾಹಿತಿಗಳನ್ನ ಒಳಗೊಂಡಂತೆ ನಮ್ಮ ಇದುವರೆಗಿನ ಚಟುವಟಿಕೆಗಳನ್ನ ಒಂದು ದಾಖಲಿಸುವಂತಹ ಸ್ಮರಣ ಸಂಚಿಕೆಯನ್ನ ಹೊರತರ್ತಾ ಇದ್ದೇವೆ. ಆ ಸಂಚಿಕೆಯನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಉದ್ಘಾಟನೆಯನ್ನ, ಅದರ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ. ನಂತರ 2ನೇ ದಿವಸ 7ನೇ ತಾರೀಕು ಕಾರ್ಯಕ್ರಮ. 7ನೇ ತಾರೀಕಿನ ಕಾರ್ಯಕ್ರಮ ಬೆಳಿಗ್ಗೆ ನಾಡಧ್ವಜಾರೋಹಣ ಅದು ಮತ್ತು ರಾಷ್ಟ್ರಧ್ವಜ ನಡೆಯುತ್ತೆ. ರಾಷ್ಟ್ರಧ್ವಜದಲ್ಲಿ ಅದು ಧ್ವಜಾರೋಹಣಕ್ಕಾಗಿ ಉಪವಿಭಾಗಾಧಿಕಾರಿಗಳಾದ ಸತ್ಯನಾರಾಯಣ ಎಸ್ ಅವರು ಭಾಗವಹಿಸ್ತಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾಡಧ್ವಜವನ್ನ ಮತ್ತು ಪರಿಷತ್ ಧ್ವಜವನ್ನ ಡಿ ಮಂಜುನಾಥ್ ಅವರು ನಿರ್ವಹಿಸಲಿದ್ದಾರೆ. ಹಾಗೇನೆ ಮುಂಜಾನೆಯ ರಸಗಳಿಗೆ ಇಲ್ಲಿ ಶ್ರೀಮತಿ ಲಲಿತಮ್ಮ ವಿಠಲದಾಸ್ ಮತ್ತು ಪ್ರತಿಭಾ ನಾಗರಾಜ್ ಅವರುಗಳು ಈ ಕಾರ್ಯಕ್ರಮ ನಡೆಸಿಕೊಡ್ತಾರೆ.